ಇನ್ನು ಸರ್ಕಾರದ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಾಕ್ಷಿ ಕೊಡಿ, ಬಲಗೈಯಲ್ಲಿ ಒಂದು ಸಣ್ಣ ಕಾಗದ ಇಟ್ಕೊಂಡಾದ್ರೂ ದೂರ ಮಾಡ್ರಯ್ಯ ಅಂತ ಹೇಳಿ ಸರ್ಕಾರದ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಾಕ್ಷಿ ಕೊಡಿ. ಎಚ್ಡಿಕೆ ಅಶೋಕ್ಗೆ ಕಾನೂನು ಸಲಹೆಗಾರ ಪೊನ್ನಣ್ಣ ತಿರುಗೇಟು. ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಪೊನ್ನಣ್ಣ, ಕಾನೂನು ಸಲಹೆಗಾರರು ಕೂಡ ಆಗಿರುವಂತಹ ಪೊನ್ನಣ್ಣ, ಶಾಸಕರು ಕೂಡ ಹೌದು. ಪೊನ್ನಣ್ಣ ಸಿಎಂ ಸಿದ್ದರಾಮಯ್ಯರಿಗೆ ಸಲಹೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪ ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಪ್ರಮುಖ ಬಣಗಳು ಅಂತ ಗುರುತಿಸಿಕೊಳ್ಳುತ್ತೆ. ಒಂದು ಸಿದ್ದರಾಮಯ್ಯರ ಬಣ, ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಬಣ. ಇನ್ನು ವಾದಕ್ಕಂತ ಹೇಳಿ ತಟಸ್ಥ ಬಣ ಅಂತವೂ ಕೂಡ ನಾವು ವ್ಯಾಖ್ಯಾನ ಮಾಡ್ತೀವಿ. ಆದರೆ ಈ ಎರಡೂ ಬಣಗಳು ಸಿಎಂ ಯಾರಾಗಬೇಕು ಅನ್ನುವುದರ ಬಗ್ಗೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯರ ಬಣ ಸಿಎಂ ಸಿದ್ದರಾಮಯ್ಯರೇ ಮುಂದುವರಿಬೇಕು, ಇನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ಸಿಗಬೇಕು. ಹಿಂಗಿದ್ದಾಗ ಅಲ್ಲಿನ ಬೆಂಬಲಿತ ಶಾಸಕರ ಚಲನವಲನಗಳು ಗೊತ್ತಾಗಬೇಕು. ಫೋನ್ ಕದ್ದಾಲಿಕೆ ಅಂದರೆ ಶಾಸಕರು ಪರಸ್ಪರ ಶಾಸಕರ ನಡುವೆ ತನ್ನ ಫೋನಲ್ಲಿ ಏನು ಮಾತನಾಡ್ತಾ ಇದ್ದಾರೆ, ಇದನ್ನು ಕೆಲವೊಂದು ಇಲ್ಲೀಗಲ್ ಮಾರ್ಗ ಅಥವಾ ವಾಮ ಮಾರ್ಗದ ಮುಖಾಂತರವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನಗಳು. ಇದು ಆ್ಯಕ್ಚುಲಿ ಕಾನೂನಾತ್ಮಕವಾಗಿ ಅಪರಾಧ ಅಂತೇಳಿ ಕರೆಸಿಕೊಳ್ಳುತ್ತೆ. ಆದರೂ ಕೂಡ ಕೆಲವೊಮ್ಮೆ ನಮ್ಮ ರಾಜ್ಯದಲ್ಲಿ ಅಪರಾಧಗಳು ಸಂಸ್ಕಾರ ಆಗಿಯೂ ಕೂಡ ಪರಿವರ್ತನೆ ಆಗ್ತವೆ. ಅದು ರಾಜಕಾರಣದಲ್ಲೂ ಕೂಡ ಅತ್ಯಂತ ಕಾಮನ್. ಸೊ ಹಿಂಗಿದ್ದಾಗ ಈ ಫೋನ್ ಕದ್ದಾಲಿಕೆ ಈಗ ಚಾಲ್ತಿಗೆ ಬಂದಿದೆ, ಅರ್ಥಾತ್ ಜೀವ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಜೊತೆಗೆ ಆರ್ ಅಶೋಕ್ ಮಾಡ್ತಾ ಇರೋ ಆರೋಪಕ್ಕೆ ಅದೊಂದು ನಿರಾಧಾರವಾದ ಆರೋಪ. ನಿಮಗೆ ಆ ತರಹದ್ದೇನಾದರೂ ಅನುಭವ ಆಗಿದ್ದಲ್ಲಿ ದಾಖಲೆ ಕೊಡಿ ಅಂಥೇಳಿ ಪೊನ್ನಣ್ಣ ಸ್ಫೋಟಕ ರಿಯಾಕ್ಟನ್ನು ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.